ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ವಿಡಿಯೋದಲ್ಲಿ ನಾನು GPSTಗೆ ಸೋಷಿಯಲ್ ಸೈನ್ಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ರೈಟಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಮಾರ್ನಿಂಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೆ, ಇನ್ನೊಂಚೂರು ಮಾಡಬೇಕಿತ್ತು. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನಿಮಗೇನಾದರೂ ಮತ್ತೆ ವಿಡಿಯೋ ರೈಟಿಂಗ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ನಾನು ಸ್ವಲ್ಪ ಲಾಂಗ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಹಾಗೆ ಏನು ಗೊತ್ತಾ, TET ಮತ್ತು GPST ಬಗ್ಗೆ ಸ್ವಲ್ಪ ಎಕ್ಸಾಮ್ ಬಗ್ಗೆ ಸ್ಟಡಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ಅನುಭವನ ನಾನು ಸ್ವಲ್ಪ ಶೇರ್ ಮಾಡ್ಕೊತಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೇ. ಓದ್ತಾ ಓದ್ತಾ ಏನೇನು ಅನುಭವಗಳು ಆಗ್ತವೆ ಮತ್ತು ನಮಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಮೋಸ್ಟ್ಲಿ ನನ್ನ BEd ಮುಗ್ದು 7-8 ವರ್ಷದಿಂದ ಇನ್ನು ಆಗಿದೆ. ಅದ್ರ ಜೊತೆಗೆ ನಾವು ಹೈಸ್ಕೂಲಲ್ಲೇ ಓದಿರೋ ಬುಕ್ಗಳು ಅಲ್ಲಿಂದ ಇಲ್ಲಿಗೆ ಮತ್ತೆ ನಾವು ಆ ಬುಕ್ಸ್ಗಳನ್ನ ರಿವಿಷನ್ ಮಾಡಿಲ್ಲ, ಮುಟ್ಟಕ್ಕೆ ಹೋಗಿರಲಿಲ್ಲ. TET ಅಂತೂ ನನ್ನ BEd ಅಪಿಯರಲ್ಲೇ ಆಗಿತ್ತು. ಹಾಗಾಗಿ TETನ ಅವಶ್ಯಕತೆ ಇರಲಿಲ್ಲ. ಅದ್ರ ಜೊತೆಗೆ ಮದುವೆ ಮಕ್ಕಳು ಅಂತ ಸಂಸಾರ ಹೀಗೆ ಅಂತ ನನಗೆ ಮತ್ತೆ ಓದಬೇಕು ಅಂತ ಉತ್ಸಾಹನೂ ಬರಲಿಲ್ಲ, ಅವಕಾಶವೂ ಕಡಿಮೆ ಇತ್ತು. ಹೀಗಿದೆ ಎಲ್ಲದನ್ನು ಬಿಟ್ಟು ಅದಕ್ಕೋಸ್ಕರ ತ್ಯಾಗ ಮಾಡೋಕ್ಕೂ ಆಗಲಿಲ್ಲ. ಹಂಗಾಗಿ ಇಷ್ಟು ದಿನ ನನಗೆ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು ಸ್ಟಡಿ. ಹಂಗಾಗಿ ಮತ್ತೆ ನಾನು ಸ್ಟಡಿಗೆ ಬರಬೇಕಂದ್ರೆ ಏನಿಲ್ಲ ಅಂದ್ರೂ ಒಂದು 6 ತಿಂಗಳಿಂದ ವರ್ಷ ಹೆಚ್ಚು ಕಡಿಮೆ ತಗೊಂಡೆ. ಸಿಲೆಬಸ್ ಎಲ್ಲ ಅಟ್ಲೀಸ್ಟ್ ಸಿಲೆಬಸ್ ಅರ್ಥ ಮಾಡ್ಕೊಳೋಕ್ಕೆ ಒಂದು 6 ತಿಂಗಳು ಬೇಕು ಈ ಸೋಷಿಯಲ್ ಸೈನ್ಸು. ಹಾಗಾಗಿ ಇದನ್ನು GPSTಗೆ ನಾವು ಓದಬೇಕಂತ ಟಾರ್ಗೆಟ್ ಇಟ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ನಾವು ಕಾಟಾಚಾರಕ್ಕೆ ಓದ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಎಲ್ಲದನ್ನು ತ್ಯಾಗ ಮಾಡಿಬಿಟ್ಟು ನಾವು ಎಲ್ಲ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಒಂದು 6 ತಿಂಗಳು ಬದಿಗೊಟ್ಟು ನಾವು ಓದಬೇಕಾಗುತ್ತೆ. ಇದಂತೂ ನನಗೆ ಸತ್ಯವಾಗಿ ತಿಳಿದಿರುವಂತಹ ಮಾತು. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಾನು ಓದ್ತಾ ಎಷ್ಟು ನನಗೆ ರಿಸ್ಕು ಟೆನ್ಷನ್ ಅನ್ನಿಸ್ತಾ ಇತ್ತು ಅಂದರೆ ಓದಿದ ನೆನಪೇ ಇರ್ತಿರ್ಲಿಲ್ಲ. ಮತ್ತೆ ಬುಕ್ಸ್ ಹತ್ರ ಹೋದ್ರೆ ಏನೋ ಒಂಥರ ನೆಗ್ಲೆಕ್ಟು ಆ ಥರ ಏನೇನೋ ಅನ್ನಿಸ್ತಾ ಇತ್ತು. ಬಟ್ ಅದು ಯಾವಾಗ ಹಂಗಾಗುತ್ತೆ ಅಂದರೆ ನಮಗೆ ವಿಷಯದ ಬಗ್ಗೆ ಏನು ಕಾಳಜಿ ಅಥವಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ದಿದ್ದಾಗ ಆ ಥರ ಆಗುತ್ತೆ. ಬಟ್ ಒಂದು ಸಲ ಏನೋ ಕಾಟಾಚಾರ ಆಗಲಿ, ಒಂದು ಸಲ ರಿವಿಷನ್ ಮಾಡಿಬಿಡ್ರಿ ನೀವು ಬುಕ್ಸ್ನ. ಅಂದರೆ 6 to 10 ಬುಕ್ನ ನೀವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, 1 ತಿಂಗಳಾಗಲಿ ಆದರೂ ಪರವಾಗಿಲ್ಲ ಅವನ್ನ ರಿವಿಷನ್ ಮಾಡೋಕ್ಕೆ ಡೈಲಿ 2ರಿಂದ 3 ಗಂಟೆ ಟೈಮ್ ತಗೊಂಡು ಸೋಷಿಯಲ್ ಸೈನ್ಸ್ನ ಫಸ್ಟು ರಿವಿಷನ್ ಮಾಡ್ಕೊಳ್ಳಿ. ನನಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ಫಸ್ಟು ಹೋದ ವರ್ಷ TET ಎಕ್ಸಾಮ್ ಅಟೆಂಡ್ ಮಾಡಿದಾಗ ಅಬ್ಬಬ್ಬಾ ಬಂದಮೇಲೆ ನನಗೆ ಎಷ್ಟು ಅನ್ನಿಸ್ತು ಅಂದರೆ ಈ ಎಕ್ಸಾಮ್ ಇನ್ನೊಂದು ದಿನ ಬರೆಯೋದೇ ಬೇಡ ಬಿಡು, ಇಷ್ಟು ನನಗೆ ಟಫ್ ಆಗ್ತೈತೆ, ಓದೋಕ್ಕಾಗ್ತಿಲ್ಲ, ಮತ್ತು ನೆನಪಿರ್ತಿಲ್ಲ ಅಂತ ಏನೇನೋ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಆಗಿದೆ. ಬಟ್ಟು ಎರಡನ್ನೂ ನೋಡಿದ್ಮೇಲೆ ಸುಮ್ಮನೆ ಕೂತ್ಕೊಂಡ್ರಂತೂ ಸಾಧ್ಯನೇ ಇಲ್ಲ, ಅದಂತೂ ನನಗೆ ಅರಿವಾಯಿತು. ಹಂಗಾಗಿ ತುಂಬ ಅಪ್ಡೇಟ್ ಕೇಳ್ತಾನೇನೋ ಅಂತ ಏನೇನೋ ಟೆನ್ಷನ್ ಮಾಡ್ಕೊಂಡು ಈ ಸಲ ಪರವಾಗಿಲ್ಲ, TET ಚೆನ್ನಾಗಾಯಿತು. ಇನ್ನೂ ಒಂದು ಸ್ವಲ್ಪ ಮಾರ್ಕ್ಸ್ ಬರಬೇಕಿತ್ತು, ಆದ್ರೂ ನಾನು ಓದಿರೋದಕ್ಕೆ ನನಗೆ ಫಲಿತಾಂಶನೂ ಸಿಕ್ತು. ಬಟ್ ನಾನು 1 ತಿಂಗಳಲ್ಲಿ ಅಷ್ಟೇ TETಗೆ ಓದಬೇಕಂತ ಬುಕ್ಸ್ ಹಿಡ್ದಿದ್ದು. ಸೊ ಹಂಗಾಗಿ ಇನ್ನು ಈಗ ಓದ್ತಾ ಇದ್ದೀನಲ್ಲ, ಈಗ ಏನು ಅನ್ನಿಸ್ತೈತಿ ಅನ್ನೋದನ್ನು ನಾನು ಸ್ವಲ್ಪ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಏನಂದರೆ ಒಂದು ಸಲ ನಾನು ಆವಾಗಲೇ TETಗೆ ಒಂದು ಸಲ ಬುಕ್ಸ್ಗಳ್ನ ಓದಿದ್ನಲ್ವ, ಅದಾದಮೇಲೆ ಇವಾಗ GPSTಗೆ ಓದಬೇಕಾಯ್ತಾ. ಅದಕ್ಕೆ ನಾನು ಇವಾಗ 1 by 1 ಬುಕ್ಸ್ನ ಓದ್ತಾ ಇದ್ದೀನಿ. ನಾನು PDF ತಗೊಂಡಿರೋದನ್ನು ಪ್ರಿಂಟ್ ತಗೊಂಡಿದ್ದೀನಲ್ವ, ಅದನ್ನೇ ಸದ್ಯಕ್ಕೆ ಓದ್ತಾ ಇದ್ದೀನಿ. ಫಸ್ಟು 6, 7, 8 ಈ ಥರ ಒಂದೊಂದೇ ಬುಕ್ಸ್ನ ಓದ್ತಾ ಇದ್ದೀನಿ. ಭಾಗ 1 ಭಾಗ 2 ಎರಡನ್ನೂ ಕೂಡ ಕಂಟಿನ್ಯೂ ಮಾಡಿ ಓದ್ತಾ ಇದ್ದೀನಿ. ಇಲ್ಲಿ ಏನಂದರೆ ಎಲ್ಲ ಭಾಗ 1 ಭಾಗ 2 ಮತ್ತು 6ಅಲ್ಲಿ ಬಂದಿರೋದು ಮತ್ತು 7ಅಲ್ಲಿ 8ಅಲ್ಲಿ ಈ ಥರ ನಮಗೆ ಸೋಷಿಯಲ್ ಸೈನ್ಸು ರಿವಿಷನ್ ಆಗ್ತಾ ಇರುತ್ತೆ ಚಾಪ್ಟ್ರುಗಳು. ಹಾಗಾಗಿ ಸ್ವಲ್ಪ ಈಸಿ ಆಗ್ತಾ ಹೋಗ್ತಾಯಿತ್ತು ನನಗೆ, ಯಾಕಂದರೆ ಅಲ್ಲಿ ಆಲ್ರೆಡಿ ಓದಿರ್ತೀನಲ್ವ. ಅದೇ ವಿಷಯ ಇಲ್ಲಿ ಬಂತು ಅಂದರೆ ನನಗೆ ತುಂಬ ಪರವಾಗಿಲ್ಲ, ಒಂದು ದಾರಿಗೆ ಬರ್ತಾಯಿದ್ದೀನಿ, ಪರವಾಗಿಲ್ಲ, ಒಂದು ಸ್ವಲ್ಪ ನನಗೆ ನೆನಪಾಗ್ತೈತೆ ಅಂತ ಲಿಂಕು ಆಗ್ತಾಯಿದೆ. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಮೈಂಡ್ ರಿಲೀಫ್ ಅನ್ನಿಸ್ತೈತೆ. ಓದ್ಬೋದು ಬಿಡು ಆರಾಮಾಗಿ, ಇನ್ನೊಂದು 2 ತಿಂಗಳು ಟೈಮ್ ಸಿಕ್ಕರೆ ಎಲ್ಲದನ್ನು ಸಿಲೆಬಸ್ ಕವರ್ ಮಾಡ್ಬೋದು ಅಂತ ಅನ್ನಿಸ್ತೈತೆ. ಅದ್ರ ಜೊತೆಗೆ ಎಲ್ಲದನ್ನು ಈಗ ಫ್ಯಾಮಿಲಿನೂ ಮ್ಯಾನೇಜ್ ಮಾಡ್ಕೋಬೇಕು, ಮಗಳು ಮತ್ತು ಎಲ್ಲಾದರೂ ಫಂಕ್ಷನು ಅದು ಇದು ಅಂತ ಎಲ್ಲದನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ಕೂಡ ನಾನು ಟೈಮ್ ಸಿಕ್ಕಿದಾಗ ಮತ್ತು ರೈಟಿಂಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಡೈಲಿ ಒಂದೊಂದು ಗಂಟೆ ಬರೆಯೋದು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಓದೋದು ಕೂಡ ಮಾಡ್ತಾಯಿದ್ದೀನಿ. ಬಟ್ ರಿವಿಷನ್ ಅಂತ 10ರಿಂದ 15 ಬಾರಿ ನಾವು ರಿವಿಷನ್ ಮಾಡ್ಕೋಬೇಕಾಗುತ್ತೆ.
ಆವಾಗಲೇ ಸೋಷಿಯಲ್ ಸೈನ್ಸ್ ಪಕ್ಕಾಗೋದಿಲ್ಲ ಅಂದರೆ ಬರೀ ಕನ್ಫ್ಯೂಸನ್ನಲ್ಲೇ ನಾವು ಪೇಪರ್ನ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ಅದೇ ನಿರಾಶಾದಾಯಕವಾಗಿ ಮತ್ತೆ ಎಕ್ಸಾಮ್ ಕಾಲ್ ಮಾಡ್ತಾರೆ ಅನ್ನೋ ಥರ ಕಾಯಬೇಕಾಗುತ್ತೆ. ಆ ಥರ ಮಾಡಬಾರ್ದು. ಅಂದರೆ ನಾವು ಸುಮ್ಮನೆ ಕಂಟಿನ್ಯೂ ಆಗಿ ಓದ್ತಾನೆ ಇರಬೇಕು. ಇದನ್ನು ನನ್ನ ಅನುಭವ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಂಗಾಗಿ ನನಗೂ ಅದೇ ಥರ ಬಿಟ್ಬಿಡಮ್ಮನಪ್ಪ ಅಂತ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಬಟ್ ಯಾರೂ ಆ ಥರ ಕೈ ಬಿಟ್ಟು ಮತ್ತೆ ಡಿಸಿಷನ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ರಿಗೂ ಕೂಡ ಅದೇ ಥರ ಮನಸ್ಥಿತಿಗಳು ಬರುತ್ತೆ. ಮತ್ತು ಒಂದಿನ ಹೊರ್ಗಡೆ ಹೋಗಿರ್ತೀವಿ, ಮತ್ತು ಹೋಗಿ ಮತ್ತೆ ಬುಕ್ಸಿಗೆ ಬಂದು ಕೂತ್ಕೋಬೇಕಂದ್ರೆ ಮತ್ತೆ ಒಂದಿನ ಟೈಮ್ ತಗೊಳುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ, ನಾವು ಹೆಣ್ಮಕ್ಳಾಗಿರ್ತೀವಿ, ಎಲ್ಲದನ್ನು ಕೂಡ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಆದ್ರೂ ಇನ್ನೂ ಟೈಮ್ ಇದೆಯಲ್ವಾ. ನಮಗೆ GPST ಕಾಲ್ ಮಾಡೋಕ್ಕಿಂತ ಮುಂಚೆ ಒಂದು TET ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಮತ್ತೆ TETಗೆ ಸ್ಕೋರ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಮೊದಲೆಲ್ಲ ಯಾರೆಲ್ಲ TET ಮಾಡ್ಕೊಂಡಿಲ್ವೋ ಅವ್ರಿಗೂ ಕೂಡ ತುಂಬ ಅವಕಾಶ ಐತೆ. ಸೊ ಹಂಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ಸೋಷಿಯಲ್ ಸೈನ್ಸ್ ಯಾರೆಲ್ಲ ಗ್ಯಾಪ್ ಮಾಡ್ಕೊಂಡಿದ್ದೀರಲ್ವ ಅವರಿಗೆ ತುಂಬ ಕಷ್ಟ ಆಗುತ್ತೆ. ನನಗಂತೂ ತುಂಬ ಕಷ್ಟ ಆಯಿತು. ಬೇರೆಯವ್ರಿಗೂ ಇದೇ ಥರ ಆಗುತ್ತೆ ಅಂತ ಹೇಳಲ್ಲ. ಅದಕ್ಕೆ ಸ್ವಲ್ಪ ಓದೋದ್ರ ಕಡೆ ಗಮನ ಕೊಟ್ಟು ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ದಂಗೆ ಓದ್ರಿ ಅಂತ ನಾನು ಹೇಳ್ತೀನಿ. ಈ ಒಂದು ಸೋಷಿಯಲ್ ಪೇಪರ್ ಐತಲ್ಲ, ಎಲ್ಲ ಸಬ್ಜೆಕ್ಟ್ಗಿಂತ ತುಂಬ ಈಸಿ ಮತ್ತು ಲಿಮಿಟ್ ಸಿಲೆಬಸ್ ಇರುತ್ತೆ. ಏನಿಲ್ಲ, 6ರಿಂದ 10ವರೆಗೂ ನಮ್ಮ ಬುಕ್ಸ್ ಅದೇ ಬುಕ್ನ ಒಂದು 2-3 ಸಲ ಅಥವಾ ನಮಗೆ ಚೆನ್ನಾಗಿ ತಿಳಿದಿದೆ ಅನ್ನೋವರೆಗೂ ನಾವು ರಿವಿಷನ್ ಮಾಡಿದ್ರೆ ನಮಗೇನು ಲಾಸ್ ಇಲ್ಲ. ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಆಗುತ್ತೆ, ಪಾಸ್ ಆಗುತ್ತೆ, ನಾವು ಜಾಬ್ ಮಾಡ್ಕೋಬೋದಲ್ವಾ. ಸೊ ಹಂಗಾಗಿ ಓದಿದ್ರಂತೂ ಲಾಸೇ ಇಲ್ಲ ಅಂತ ನನಗೆ ಈ ಒಂದು ಓದ್ತಾ ಗೊತ್ತಾಗಿದೆ. ಹಂಗಾಗಿ ಯಾರೆಲ್ಲ ಇನ್ನೂ TET ಮಾಡ್ಕೊಂಡಿಲ್ವೋ ಪ್ಲೀಸ್ TETಗೆ ಓದ್ಕೊಳ್ಳಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. TET ಎಕ್ಸಾಮ್ ಬಂದಾಗ ನಾನು ಓದ್ಕೊಳ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಎಷ್ಟು ಈಸಿಯಾಗಿ ಪೇಪರ್ ಕೊಟ್ಟರು ಕೂಡ ನಾವು ಓದ್ದೇ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ಇವಾಗ 1 ಸಲ 2 ಸಲ ರಿವಿಷನ್ ಮಾಡಿದಾದ್ಮೇಲೆ ಪರವಾಗಿಲ್ಲ, ಸೋಷಿಯಲ್ಲು ಈಸಿನೇ ಆಗ್ತಾಯಿದೆ, ಓದ್ಬೋದು ಅಂತ ನನ್ನ ಮನಸ್ಥಿತಿ ಬರ್ತಾಯಿದೆ. ಸೊ ಇಷ್ಟನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಬೇಕು ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.